ಈಗಾಗಲೇ ಕೂಡ ಬಿಸಿಲಿನ ಬೇಗೆ ಕೂಡ ಇವತ್ತೇನು ತಾಪಮಾನ ಜಾಸ್ತಿ ಇದ್ರೆ ಕೂಡ ಬಳ್ಳಾರಿಯಲ್ಲಿ ಮತದಾನ ಬಹಳ ಬಿರುಸಾಗಿ ನಡೀತಾ ಇದೆ. ಬಹಳ ಅಚ್ಚುಕಟ್ಟಾಗಿ ಇವತ್ತೇನು ಜಿಲ್ಲಾಡಳಿತ ಮತ್ತು ಚುನಾವಣೆ ಅಧಿಕಾರಿಗಳು ಬಹಳ ಅಚ್ಚುಕಟ್ಟಾಗಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಲೋಕಸಭೆಯ ಚುನಾವಣೆ ನಿರ್ವಹಿಸ್ತಿದ್ದಾರೆ. ಅದರ ಪ್ರಯುಕ್ತ ಇವತ್ತು ಚೆನ್ನಾಗಿ ಅಂದ್ರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಬಾರಿ ಈ ಲೋಕಸಭೆ ಚುನಾವಣೆಯಲ್ಲಿ ಕೂಡ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಖಚಿತ ಅನ್ನುವಂಥ ವಿಚಾರವನ್ನ ತಿಳಿಸ್ಲಿಕ್ಕೆ ಬಹಳ ಸಂತೋಷ ಆಗುತ್ತೆ. ಈ ಎರಡನೇ ಹಂತದ ಮತದಾನದಲ್ಲಿ ನಮಗೆ ಮೊದಲನೇ ಹಂತದ ಮತದಾನ ಆದಾಗ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಾವು ಗೆಲ್ಲುವಂತ ಸಾಧ್ಯತೆ ಕಾಣ್ತಾ ಇತ್ತು. ಆದರೆ ಅದಕ್ಕಿಂತ ಜಾಸ್ತಿಯಾಗಿ ಎರಡನೇ ಹಂತದಲ್ಲಿ ಕೂಡ ನಮಗೆ ಒಳ್ಳೆಯ ಮೆಜಾರಿಟಿಯನ್ನು ಕೊಡುವಂತದ್ದು ಮತ್ತು ನಮ್ಮ ಅಭ್ಯರ್ಥಿಗಳು ಗೆಲ್ಲುವಂತದ್ದು ಸಾಧ್ಯತೆ ನಮಗಿದೆ. 11 ಗಂಟೆವರೆಗೆ 26% ಆಗಿದೆ ಸರ್. ತುಂಬಾ ಬಿಸಿಲಿದೆ, ಆದ್ರೂ ಕೂಡ ಜನರು ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಇಲ್ಲ, ಖಂಡಿತವಾಗಿ ಕೂಡ ಇವತ್ತು ನಾವೇನು ಕೊಟ್ಟಂತ ಗ್ಯಾರಂಟಿಗಳನ್ನ ಇವತ್ತು ಪ್ರತಿಯೊಬ್ಬ ಮಹಿಳೆಯರು ಕೂಡ ನಾವು ಆ ಪಕ್ಷದ ಜೊತೆಗೆ ಇರಬೇಕು, ಆ ಪಕ್ಷದ ಸಿದ್ಧಾಂತಗಳ ಜೊತೆಗಿಂತ ನಮಗೆ ಅನುಕೂಲ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರದಿಂದ ತಿಳ್ಕೊಂಡು ಬಹಳ ಜನ ಹೆಣ್ಣುಮಕ್ಕಳಿಗೆ ಇವತ್ತು ನಾನು ಬೆಳಗ್ಗಿಂದ ನನ್ನ ತಮ್ಮ ಮಾಧ್ಯಮದಲ್ಲಿ ಕೂಡ ನೋಡ್ತಾ ಇದ್ದೆ. ಬಹಳ ಜನ ಹೆಣ್ಣುಮಕ್ಕಳು ಸಾಲಾಗಿ ನಿಂತು ಮತವನ್ನು ಚಲಾಯಿಸೋದು ನೋಡ್ತಾ ಇದ್ರೆ ಇದು ಮೊದಲೇದಾಗಿದೆ. ಯಾಕಂದ್ರೆ ಪ್ರಥಮ ಬಾರಿಯಾಗಿ ಈ ರೀತಿ ಆಗ್ತಾ ಇದೆ. ಇಷ್ಟು ಬಿಸಿಲಿನ ಬೇಗೆಯಲ್ಲಿ ಕೂಡ ಬಹಳ ಜನರು ಒಟ್ಟಾಗಿ ಬಂದು ಸೇರಿ ಮತದಾನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಬಹುಶಃ ಈ ಮತದಾನದ ನೋಡ್ತಾ ಇದ್ರೆ ಒಂದು 65ರಿಂದ 70% ದಾಟುವಂತ ಸಾಧ್ಯತೆ ಕಾಣ್ತಾ ಇದೆ. ಆದ್ರೆ ನಮಗೆ ಈ ಬಿಸಿಲಂತೂ ತುಂಬಾ ಇದೆ. ಈಗ 11 ಗಂಟೆವರೆಗೆ 26% ಅಂದ್ರೆ ಮತ್ತೆ ಈಗಿನ ಸ್ವಲ್ಪ ಕಡಿಮೆ ಆಗ್ಬೋದು ಅಂತೇಳಿ ನಮ್ಗೆ ಇದಿದೆ, ಮಾಹಿತಿ ಇದೆ. ಆರೋಶಕ್ ಅವರು ಗಂಭೀರ ಒಂದು ಆರೋಪ ಮಾಡ್ತಾರೆ ಸರ್. ಅಂದ್ರೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಇದ್ರ ಹಿಂದೆ ಇದೆ, ಅವರೇ ಕೂತ್ಕೊಂಡು ಇದನ್ನ ಷಡ್ಯಂತ್ರ ರೂಪಿಸಿದ್ದಾರೆ ಅಂತ. ಖಂಡಿತವಾಗಿ ಇವತ್ತು ಈ ಪ್ರಕರಣದಲ್ಲಿ ರಾಜಕೀಯ ಮಾಡಕ್ ಹೊಂಟಿದ್ದಾರೆ. ಇವತ್ತು ಈಗಾಗಲೇ ಕೂಡ ತನಿಖೆ ನಡೀತಾ ಇದೆ, ಪ್ರಕರಣ ನ್ಯಾಯಾಲಯಕ್ಕೆ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕೂಡ ಇವರು ಬೇರೆ ಏನಿಲ್ಲ ಅವ್ರಿಗೆ. ಯಾಕಂದ್ರೆ ಅವರ ಇಬ್ಬರು ಒಂದು ಇದು ಏನು ಪಕ್ಷದ ಅಲೈನ್ಸ್ ತುಂಬಾ ಅವರಿಗೆ ಪೆಟ್ಟಾಗಿದೆ. ರೇವಣ್ಣ ಪ್ರಜ್ವಲ್ ಅವರ ಏನು ಪ್ರಕರಣ ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಕೂಡ ಅದು ಖಂಡಿತವಾಗಿ ನಮ್ಮ ಕರ್ನಾಟಕದಲ್ಲಿ ಬಹಳ ದೊಡ್ಡ ಪೆಟ್ಟನ್ನು ಕೊಡ್ತಾ ಇದೆ ಅವ್ರಿಗೆ. ಹಾಗಾಗಿ ಅವರು ಆ ಸೋಲಿನ ಹತಾಶದಿಂದ ಈ ಭಾಗದ ಅವ್ರು ಮಾಡಿದಂತ ಕೃತ್ಯಗಳನ್ನ ಬಹಿರಂಗವಾಗಿ ಆಗ್ತಾ ಇದೆ ಅಂತ ಹೇಳಿ ತಿಳಿದ ಮೇಲೆ ಬಿಜೆಪಿ ಅವರು ಅದನ್ನು ಸಮರ್ಥಿಸ್ಕೊಳ್ಳಕ್ಕೆ ಹೋಗ್ತಾ ಇದ್ದಾರೆ. ಬಟ್ ಇದರಿಂದ ಯಾರು ಷಡ್ಯಂತ್ರ ಇಲ್ಲ, ಯಾರು ಪಾಪ ಮಾಡಿರ್ತಾರೋ ಅದು ಮಾಡ್ಲೇಬೇಕಾಗುತ್ತದೆ. ಅಂದ್ರೆ ಒಬ್ಬರು ಮಹಾನ್ ನಾಯಕರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಅದು ಗೊತ್ತಿಲ್ಲ ಮಹಾನ್ ನಾಯಕರಂದ್ರೆ ಯಾರು ಅವರು? ಅಲ್ಲ, ರಮೇಶ್ ಜಾರಕಿಹೊಳಿ ಅವರು ಇದು ಆದಾಗ್ಲೂ ಯಾರು ನಾವು ಕಾತುರದಿಂದ ಕಾಯ್ತಿದ್ವ ಮಹಾನ್ ನಾಯಕ ಯಾರು ಅಂತ ಹೇಳಿ. ಮಹಾನ್ ನಾಯಕ ಯಾವ್ದು? ಬಿಜೆಪಿ ಪಕ್ಷದಲ್ಲಿ ಇದ್ದವರ ಅಥವಾ JDS ಪಕ್ಷದಲ್ಲಿ ಇದ್ದವರ? ಯಾವ ಪಕ್ಷದಲ್ಲಿ ಇದ್ದವರು? ನಮ್ಮ ಪಕ್ಷಕ್ಕಂತೂ ಅವ್ರು ಹೇಳಕ್ ಬರೋದಿಲ್ಲ. ಅವರು ಮಾಡ್ತಾರೆ, ಆರೋಪ ಮಾಡೋದ್ರಲ್ಲಿ ಬರೀ ಆರೋಪ ಇರ್ತದೆ. ಯಾಕಂದ್ರೆ ಅವ್ರಿಗೆ ಬೇರೆ ಅವಕಾಶಗಳಿಲ್ಲ. ಯಾಕಂದ್ರೆ ಈಗಾಗಲೇ ಕೂಡ ಅವ್ರು ಯಾರು ಡ್ರೈವರ್ ಅದನ್ನ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಅನೇಕ ಬಾರಿ ಹೇಳಿಕೆಯನ್ನು ಮಾಧ್ಯಮದಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಯಾರು ಸಂಬಂಧ ಇಲ್ಲ, ನನ್ನ ವೈಯಕ್ತಿಕ ಸಂಬಂಧ ಅಂತ ಹೇಳಿ ಹೇಳ್ತಾ ಇದ್ರು ಅವರು. ಆ ಸಂದರ್ಭದಲ್ಲಿ ಬೇರೆ ಪಕ್ಷದ ಮೇಲೆ ಒಂದು ಗೂಬೆ ಕೂರಿಸೋದು ಸರ್ವೇಸಾಮಾನ್ಯ. ಬಟ್ ವಿರೋಧ ಪಕ್ಷದ ನಾಯಕರು ಮಾನ್ಯ ಅಶೋಕ್ ಅವರು ಕೂಡ ಈ ರೀತಿಯಾದಂತ ಹೇಳಿಕೆ ಕೊಡೋದು ಉತ್ತಮ ಅಲ್ಲ. ಯಾಕಂದ್ರೆ ಇವತ್ತು ನಮ್ಮ DCM ಉಪಮುಖ್ಯಮಂತ್ರಿ ಮೇಲೆ ಒಂದು ಕಪ್ಪು ಚುಕ್ಕಿಯನ್ನು ತರುವಂತದ್ದು ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಅದರಲ್ಲಿ ನಮ್ಮ ಮಾನ್ಯ DCM ಶಿವಕುಮಾರ್ ಅವರ ಪಾತ್ರ ಇದರಲ್ಲಿ ಏನೂ ಇಲ್ಲ. ಅವರು ವಿನಾಕಾರಣ ಗೂಬೆ ಕೂಡಿಸ್ತಾ ಇದ್ದಾರೆ ಅನ್ನೋ ವಿಚಾರವನ್ನು ತಿಳಿಸ್ತೀನಿ. ಖಂಡಿತವಾಗಿ ಪ್ರಭಾವ ಬಿದ್ದೇ ಬೀರುತ್ತೆ. ಇದು ಯಾಕಂದ್ರೆ ಮಹಿಳೆಯರ ಮೇಲೆ ಇರುವಂತ ಅತ್ಯಾಚಾರಗಳು ಇವತ್ತೇನು ಅದನ್ನೆಲ್ಲ ಕೂಡ ಬಹಿರಂಗವಾಗಿ ಮಾಧ್ಯಮದವರೇ ತಾವು ಬೆಳಕು ಚೆಲ್ಲಿದ್ದಾರೆ. ಇವತ್ತು ಯಾರೋ ಕೊಟ್ಟಿದ್ದಂತಲ್ಲ ಪೆನ್ ಡ್ರೈವ್, ಒಂದು ಪೆನ್ ಡ್ರೈವ್ ಅಂದ್ರೆ ಅದು ಇಡೀ ರಾಜ್ಯಕ್ಕೆ ಬೆಳಕು ಚೆಲ್ಲಿದಂತವ್ರು ತಾವು ಮಾಧ್ಯಮದವರು. ಇವತ್ತು ಮಾಧ್ಯಮದವರು ಅದನ್ನ ಬೆಳಕಿಗೆ ತಂದಿದ್ದಾರೆ. ಆ ಪ್ರಕರಣದಲ್ಲಿ ಖಂಡಿತವಾಗಿ ಅವ್ರಿಗೆ ಹಿನ್ನಡೆ ಆಗೇ ಆಗುತ್ತೆ. ಯಾಕಂದ್ರೆ ನಮ್ಮ ದೇಶ ಯಾವತ್ತೂ ಕೂಡ ಒಂದು ಸಂಸ್ಕೃತಿ ಇರುವಂತ ದೇಶ. ಹೆಣ್ಮಕ್ಳ ಮೇಲೆ ಒಂದು ಬಹಳ ಗಂಭೀರವಾದಂತ ಅಂದ್ರೆ ಹೆಣ್ಮಕ್ಳ ಮೇಲೆ ಒಂದು ಗೌರವ ಕೊಡುವಂತದ್ದು ಒಂದು ದೇಶ ಇದು. ಈ ದೇಶದಲ್ಲಿ ಇಂಥದ್ದು ಅನೇಕ ಪ್ರಕರಣಗಳಾಗಿದ್ದಾವೆ. ಬಟ್ ಈ ಪ್ರಕರಣ ಚುನಾವಣೆ ಹಂತ ಆದಾಗ ಇದು ಖಂಡಿತವಾಗಿ ಅವ್ರಿಗೆ ಹಿನ್ನಡೆ ಆಗುತ್ತೆ. ಅವ್ರಿಗೆ ಏನು ಇವತ್ತೇನು
ಒಪ್ಪಂದದ ಇವತ್ತೇನು ಅಲೈನ್ಸ್ ಪಾರ್ಟಿ ಇದಾವಲ್ಲ ಅವ್ರಿಗೆ ಖಂಡಿತವಾಗಿ ಅವ್ರಿಗೆ ಹಿನ್ನಡೆ ಆಗೇ ಆಗುತ್ತೆ. ಸರ್, ಕೌರವ ಪಾಂಡವರ ಯುದ್ಧ ಎಲ್ಲಿಗೆ ಬಂತು ಸರ್? 100% ಅಲ್ಲ, ಈಗಾಗಲೇ ಕೂಡ ಧರ್ಮದ ಯುದ್ಧ ಅಲ್ಲ, ಈಗಾಗಲೇ ಕೂಡ ಈ ಯುದ್ಧದಲ್ಲಿ ಧರ್ಮ ಜಯ ಗಳಿಸ ತಾವು ನೋಡ್ತೀರಿ. ಧರ್ಮದ ಪರವಾಗಿ ಇವತ್ತು ಮತದಾನ ನಡೀತಾ ಇದೆ. ಇವತ್ತು ಕಾಂಗ್ರೆಸ್ನವರು ಯಾವತ್ತೂ ಕೂಡ ಧರ್ಮದ ಪರವಾಗಿರುವಂತವ್ರ ಬಗ್ಗೆ ಹೇಳಿದಾಗನೇ ನಾನು ಪಾಂಡವರು ಅಂತ ಹೇಳ್ತೀನಿ. ಎಷ್ಟು ಲೀಡ್ ಆಗ್ಬೋದು ಸರ್? ಇಲ್ಲಿ ಖಂಡಿತವಾಗಿ 1.5 ಲಕ್ಷ ಅಂತರದಲ್ಲಿ ನಾವು ಗೆಲ್ತೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.